ಅಬೌಟ್ ನಾನು ಪ್ರೆಗ್ನೆಂಟ್ ಅಂತ ಹೇಗೆ ಗೊತ್ತಾಯಿತು ಆ್ಯಂಡ್ ಫಸ್ಟ್ ಟ್ರೈಮಿಸ್ಟರ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾನು ಇವಾಗ ರೀಸೆಂಟಾಗಿ ನಿನ್ನೆ ಹಾಕ್ತೆ ವಿಡಿಯೋ, ಲೈಕ್ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ. ಸೊ ಇವಾಗ ನನಗೆ 5th ಮಂತ್ ಆ್ಯಂಡ್ 19th ವೀಕಲ್ಲಿದ್ದೀನಿ. ಆ್ಯಂಡ್ ನನಗೆ ಹೆಂಗೆ ಗೊತ್ತಾಯಿತು ಫಸ್ಟ್ ಪ್ರೆಗ್ನೆಂಟ್ ಅಂತ, ನಾನು March 6th ವಾಸ್ ಮೈ ಲಾಸ್ಟ್ ಪೀರಿಯಡ್ ಡೇಟ್. ಆ್ಯಂಡ್ ಅದಾದಮೇಲೆ ನನ್ನ ಸಿಸ್ಟರ್ ಇನ್ ಲಾದು ಎಂಗೇಜ್ಮೆಂಟ್ ಇತ್ತು. ಆ್ಯಂಡ್ ಅದಾದಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ ಆ್ಯಂಡ್ ಫುಲ್ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿದ್ದೆ. ಆ್ಯಂಡ್ ನನಗೆಲ್ಲೂ ಕ್ಲೂನೂ ಕೂಡ ಇರಲಿಲ್ಲ ಲೈಕ್ ನಾನು ಪ್ರೆಗ್ನೆಂಟ್ ಇರ್ತೀನಿ ಆ್ಯಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತ. ಬಿಕಾಸ್ ತುಂಬ ವೀಡಿಯೋಸಲ್ಲಿ ನಾನು ನೋಡ್ದಂಗೆ ಎಷ್ಟೊಂದು ಜನ ಹೇಳ್ತಾರೆ ನನಗೆ ಪ್ರೀ ಪ್ರೆಗ್ನೆನ್ಸಿ ಸಿಂಟಮ್ಸ್ ಇತ್ತು ಅಂತ, ಲೈಕ್ ಫ್ರೀಕ್ವೆಂಟ್ ಯೂರಿನೇಷನ್, ಸುಸ್ತಾಗೋದು, ಜ್ವರ ಬರೋದು, ತುಂಬ ಹೆಡೇಕ್ ಬರೋದು, ಈ ಥರ ಎಲ್ಲ. ಬಟ್ ನನಗೆ ಯಾವುದೇ ರೀತಿ ಸಿಂಟಮ್ಸ್ ಇರಲಿಲ್ಲ. ನಾನು ನಾರ್ಮಲ್ ಆಗಿದ್ದೆ, ತುಂಬ ಎನರ್ಜೆಟಿಕ್ ಆಗಿದ್ದೆ, ಆ್ಯಕ್ಟಿವ್ ಆಗಿದ್ದೆ. ಸೊ ಎಲ್ಲ ನಾರ್ಮಲ್ ಆಗಿತ್ತು. ಆ್ಯಂಡ್ ನನಗೆ ಯಾವಾಗ ಗೊತ್ತಾಗಿತ್ತು ನಾನು ಪ್ರೆಗ್ನೆಂಟ್ ಅಂತಂದರೆ, ಹೆಂಗೆ ಗೊತ್ತಾಯಿತು ಅಂತಂದರೆ, ನಂದು ಲಾಸ್ಟ್ ಪೀರಿಯಡ್ ಡೇಟ್ ಇದ್ದಿದ್ದು March 6th ಆಯಿತಾ. ಆ್ಯಂಡ್ April 5th ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ಆ್ಯಂಡ್ ಅಲ್ಲಿಂದ ಬರಬೇಕಾದ್ರೆ ನಾನು ಕುತ್ಕೊಂಡು ಎದ್ದೇಳುವಾಗ ಒಂದು ಸತಿ ಏನೋ ಕ್ರ್ಯಾಂಪ್ ಆದಂಗೆ ಹೊಟ್ಟೆಲಿ ಆಯಿತು. ಸೊ ನಾನೇನಾಯ್ತು, ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಯೂಶ್ವಲಿ ಗರ್ಲ್ಸ್ಗೆ 30 days ಸೈಕಲ್ಸ್ ಇರುತ್ತೆ ಪೀರಿಯಡ್ಸಲ್ಲಿ, 28 days ಸೈಕಲ್ಸ್ ಇರುತ್ತೆ ಆ್ಯಂಡ್ 26 days ಪೀರಿಯಡ್ ಸೈಕಲ್ ಇರುತ್ತೆ. ಸೊ ನಂದು 28 days ಪೀರಿಯಡ್ ಸೈಕಲ್. ಸೊ ಯೂಶ್ವಲಿ ನಾನು ಆಗಿರ್ಬೇಕಿತ್ತು ಅಷ್ಟೊತ್ತಿಗೆ. ಸೊ ಆಗಿರಲಿಲ್ಲ, ಎಲ್ಲೋ ಒಂದು ಕಡೆ ಇತ್ತು ಪಾಸಿಟಿವ್ ಹೋಪ್ ಇರಬಹುದಾ ಅಂತ. ಆ್ಯಂಡ್ ಅದಾದಮೇಲೆ ಮನೆಗೆ ಬಂದು ಪ್ರೆಗ್ನೆನ್ಸಿ ಕಿಟ್ ಇತ್ತು ನನ್ನ ಹತ್ರ ಒಂದು, ಅದರಲ್ಲಿ ಚೆಕ್ ಮಾಡಿದೆ. ಒಂದು ಲೈನ್ ಫುಲ್ ಡಾರ್ಕಾಗಿ ಬಂತು ಆ್ಯಂಡ್ ಒಂದು ಲೈನ್ ಲೈಟಾಗಿ ಬಂತು. ಅದು ಫಸ್ಟ್ ಟೈಮ್ ಚೆಕ್ ಮಾಡಿದ್ರಿಂದ ಅದನ್ನ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಕೂಡ ಸರ್ಪ್ರೈಸ್ ಮಾಡೋ ಸಿಚುವೇಶನ್ ಬರಲಿಲ್ಲ. ಯಾಕಂದರೆ ಎಲ್ಲ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಹೇಳಿದ್ದೆ ಲೈಕ್ ಇನ್ನು ಪೀರಿಯಡ್ಸ್ ಆಗಿರಲಿಲ್ಲ ಅಂತ ಅವರಿಗೂ ಗೊತ್ತಿತ್ತು. ಆ್ಯಂಡ್ ಅವರು ನನ್ನ ಜೊತೆಲೇ ಇದ್ದರು ಟೆಸ್ಟ್ ಮಾಡುವಾಗ. ಸೊ ಫಿಲ್ಮಿ ಸ್ಟೈಲಲ್ಲೆಲ್ಲ ಏನಾಗಲಿಲ್ಲ ಆಯಿತಾ. ಇವಾಗ ತುಂಬ ವೀಡಿಯೋಸಲ್ಲಿ ತುಂಬ ಎಮೋಷ್ನಲ್ ಆಗ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು, ಅವ್ರವ್ರ ಪರ್ಸ್ನಲ್ ರೀಸನ್ಸಿಂದ ಇರ್ಬೋದು ಅಥವಾ ಅವ್ರ ಸಿಚುವೇಶನಿಂದ ಇರ್ಬೋದು. ಬಟ್ ನಾವಿಬ್ಬರು ಎಮೋಷ್ನಲ್ಲೂ ಆಗಿಲ್ಲ, ಬಟ್ ಆ ಎಮೋಷ್ನಲ್ ಸ್ಟೇಜ್ಗೆ ಹೋಗ್ಬೇಕಂತ ಅನಿಸ್ಲಿಲ್ಲ. ತುಂಬ ಖುಷಿ ಆಯಿತು ಇಬ್ರಿಗೂ. ಆ್ಯಂಡ್ ಅದನ್ನ ಇಬ್ಬರು ಕಾಮಾಗಿ ತೊಗೊಂಡ್ವಿ, ಪಾಸಿಟಿವ್ ಇರ್ಬೋದು. ಆ್ಯಂಡ್ ChatGPT ತುಂಬ ಹೆಲ್ಪ್ ಮಾಡ್ತು. ಫಸ್ಟ್ ಟೈಮ್ ಯಾರನ್ನ ಕೇಳೋಕ್ಕಾಗುತ್ತೆ ಈ ಥರ ಬಂದಿದೆ ಅಂತ, ನಾನು ಅದನ್ನ ಕೇಳಿದ್ದಕ್ಕೆ ಇಟ್ ಇಸ್ ಪಾಸಿಟಿವ್ ಅಂತ ಹೇಳ್ತು. ಒಂದು ನಿಮಿಷ, ಪಾಸಿಟಿವ್ ಅಂತ ಹೇಳ್ತು. ಆ್ಯಂಡ್ ಅದಾದಮೇಲೆ ಮಂಡೇ ಯೂಶ್ವಲಿ ನಾವು ಟೆಂಪಲ್ಗೆ ಹೋಗ್ತೀವಿ, ಶಿವ ಟೆಂಪಲ್ಗೆ. ಆ್ಯಂಡ್ ಟೆಂಪಲ್ಗೆ ಹೋಗಿ ಬರುವಾಗ ಹೇಳಿದ್ರು ನನ್ನ ಹಸ್ಬೆಂಡು, ಅದು ಯೂಶ್ವಲಿ ಪ್ರೆಗ್ನೆನ್ಸಿ ಟೆಸ್ಟ್ ಅಂತಂದರೆ ಮಾರ್ನಿಂಗ್ ಮಾಡಿದ್ರೆ ಅಲ್ವಾ ಅಕ್ಯುರೇಟಾಗಿ ತೋರಿಸೋದು. ಸೊ ನಾಳೆ ಮಾರ್ನಿಂಗು ಒಂದು ಟೆಸ್ಟ್ ಮಾಡ್ಕೊ ಅಂತ ಹೇಳಿದ್ರು. ಸೊ ಆಮೇಲೆ ಆ ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ಬಿಟ್ಟು ನಾನು ಅಕ್ಯುರೇಟಾಗಿ ಯಾವ್ದು ತೋರಿಸುತ್ತೋ ಅದನ್ನ ಕೊಡಿ ಅಂತ ಕೇಳ್ತಾ ಇದ್ದೆ. ಇದು ಅಕ್ಯುರೇಟಾಗೆ ತೋರಿಸುತ್ತೆ ಮೇಡಮ್, ತೊಗೊಂಡೋಗಿ ಅಂತ ಹೇಳಿದ್ರು. ಆ್ಯಂಡ್ ಟ್ಯೂಸ್ಡೇ ಮಾರ್ನಿಂಗ್ ಬಂದೆ, ಎದ್ದು ಫಸ್ಟ್ ಪೀಲೇ ಚೆಕ್ ಮಾಡಿದೆ. ಫಸ್ಟ್ ಟೈಮ್ ನಾನು ಚೆಕ್ ಮಾಡಿದ್ದು April 5th ಆ್ಯಂಡ್ ಸೆಕೆಂಡ್ ಟೈಮ್ ಚೆಕ್ ಮಾಡಿ ಟೆಸ್ಟ್ ಮಾಡಿದ್ದು April 7th. ಸೊ ಆ ಕಿಟ್ಟಲ್ಲಿ ಹೆಂಗೆ ಪ್ರೆಗ್ನೆನ್ಸಿ ಟೆಸ್ಟ್ ಅಂದರೆ, ಹಿಂಗೆ ನಾವು ಯೂರಿನ್ ಸ್ಯಾಂಪಲ್ ತೊಗೊಂಡು ಅದರಲ್ಲಿ ಹಾಕ್ತೀವಿ, ಹಂಗೆ ಹಾಕ್ತೆ. ಆ್ಯಂಡ್ ಅದು ಕೂಡ ಸೇಮ್ ಇತ್ತು, ಒಂದು ಡಾರ್ಕ್ ಆ್ಯಂಡ್ ಒಂದು ಲೈಟ್. ಸೊ ಅದು ಪಾಸಿಟಿವ್ ಅಂತ ನಮ್ಮಿಬ್ರಿಗೂ ಗೊತ್ತಾಯಿತು ಆ್ಯಂಡ್ ಕನ್ಫರ್ಮ್ ಆಯಿತು. ಆ್ಯಂಡ್ ನಾವಿಬ್ಬರೇ ಮಾತಾಡ್ಕೊಂಡ್ವಿ ಡಾಕ್ಟರ್ ಹತ್ರ ಹೋಗೋದು. ಯೂಶ್ವಲಿ 6 ವೀಕ್ಸ್ಗಲ್ವಾ ಸ್ಕ್ಯಾನ್ ಮಾಡೋದು. ಸೊ ಇನ್ನೂ 2 ವೀಕ್ಸ್ ಆಗಲಿ ಆಮೇಲೆ ಹೋಗೋಣ ಅಂತ ಇಬ್ಬರು ಮಾತಾಡಿಕೊಂಡು ಆ್ಯಂಡ್ 6 ವೀಕ್ಸ್ಗೆ ಹೋದ್ವಿ. ಆ್ಯಂಡ್ 6 ವೀಕ್ಸ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರು, ಇನ್ನೂ 1 ವೀಕ್ ಆಗಲಿ ಆಮೇಲೆ ಬನ್ನಿ, ನೆಕ್ಸ್ಟ್ ವೀಕ್ ಬನ್ನಿ. ಅಷ್ಟೊತ್ತಿಗೆ ಬ್ಲಡ್ ಟೆಸ್ಟ್ ಹೇಳಿದರು, HIV ಟೆಸ್ಟು, ಶುಗರ್ ಟೆಸ್ಟು, ಮತ್ತು ಥೈರಾಯ್ಡ್ ಟೆಸ್ಟು, ಹಿಮೋಗ್ಲೋಬಿನ್, ಏನೇನು ಕೆಲವೊಂದು ಟೆಸ್ಟ್ಗಳು ಎಲ್ಲ ಹೇಳಿದ್ರು. ಸೊ ಅದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಅಂದರು ನೆಕ್ಸ್ಟ್ ವೀಕ್ ಹೋದ್ವಿ. ಆವಾಗ ನನಗೆ ಆಲ್ಮೋಸ್ಟ್ 7 ವೀಕ್ಸ್ ಆಗಿತ್ತು. ಆ್ಯಂಡ್ ಅಲ್ಲಿರೋದು ಟ್ವಿಸ್ಟು ಏನು ಅಂತಂದರೆ, ಯೂಶ್ವಲಿ ಎಷ್ಟೊಂದು ವೀಡಿಯೋ ಪ್ರೆಗ್ನೆನ್ಸಿದು ಶೇರ್ ಮಾಡ್ಕೊಳ್ಳೋ ವೀಡಿಯೋಲಿ ಈ ಎಕ್ಸ್ಪೀರಿಯನ್ಸ್ನ ನಾನು ಎಲ್ಲೂ ಕೇಳೇ ಇಲ್ಲ, ನೋಡೇ ಇಲ್ಲ ವೀಡಿಯೋಸ್ಗಳಲ್ಲಿ ಎಲ್ಲ ಶೇರ್ ಮಾಡುವಾಗ. ಸೊ ನಾನು ಅಂದ್ಕೊಂಡಿದ್ದೆ ಅಬ್ಡಮನ್ ಮೇಲೆ, ಹೊಟ್ಟೆ ಮೇಲೆ ಏನಿರುತ್ತೆ ಅದು ಸ್ಕ್ಯಾನರ್, ಆ ಮಿಷಿನ್ ಇಟ್ಕೊಂಡು ಸ್ಕ್ಯಾನ್ ಮಾಡ್ತಾರೆ ಅಂತ. ಬಟ್ ಒಳಗಡೆ ಹೋಗ್ತೀನಿ, ಆ ನರ್ಸ್ ಹೇಳ್ತಿದೆ ರಿಮ್ಯೂ ಪ್ಯಾಂಟಿಗೆ ಅಂತ. ನಾನು ಯಪ್ಪ ಏನಪ್ಪ ಇದು, ನಾನು ಇದಕ್ಕೆ ರೆಡಿನೇ ಇಲ್ಲ, ನಂಗೆ ಗೊತ್ತೂ ಇಲ್ಲ, ಡಾಕ್ಟರ್ ಹೇಳಿದ್ರೋ ಇಲ್ವೋ ಅಷ್ಟು ನಾನು ಅದಕ್ಕೆ ಗಮನ ಕೊಡಲಿಲ್ಲ. ಬಟ್ ಹೋಗಿದ ತಕ್ಷಣ ಫುಲ್ಲು ನನಗೆ ಏನಪ್ಪ ಇದು ಹಿಂಗೆ ಅಂತ ಹೇಳಿ, ಅದು ಬೇರೆ ಜೆಂಟ್ಸ್ ಡಾಕ್ಟರ್ ಆಯಿತಾ. ಆ್ಯಂಡ್ ಅದಾದಮೇಲೆ
ಸ್ವಲ್ಪ ಧೈರ್ಯ ತೊಗೊಂಡು ಅಲ್ಲಿರೋ ಆಂಟೀಸ್ ಎಲ್ಲ ಹೇಳಿದ್ರು ಏನಾಗಲ್ಲಮ್ಮ, ಏನೂ ಆಗಲ್ಲ, ಇನ್ಸ್ಟ್ರೂಮೆಂಟ್ ಏನಿರುತ್ತೆ ಅದು ಉದ್ದಕ್ಕಿರುತ್ತಲ್ಲ, ಸೊ ಅದನ್ನ ಇನ್ಸರ್ಟ್ ಮಾಡ್ತಾರೆ. ಅವಾಗೇ ಇವಾಗ ಇನ್ನೂ 1 ಮಂತೇ ಆಗಿರೋದ್ರಿಂದ ನೀಟಾಗಿ ಗೊತ್ತಾಗಬೇಕು ಅಂತಂದರೆ ಇಂಟರ್ನಲ್ ಸ್ಕ್ಯಾನ್ ಮಾಡಿದ್ರೇ ನೀಟಾಗಿ ಗೊತ್ತಾಗೋದು ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋದು, ಆಪ್ಷನ್ ಇರಲಿಲ್ಲ. ಸರಿ ಓಕೆ ಅಂತ ಸ್ವಲ್ಪ ಹೊತ್ತು ಹಂಗೋ ಹತ್ತೋ ಕರ್ಕೊಂಡು ಹೆಂಗೋ ಒಂದು ಒಪ್ಕೊಂಡು ಮಾಡಿಸ್ಕೊಂಡೆ. ಆ್ಯಂಡ್ ಹಾರ್ಟ್ ಬೀಟ್ ಕೇಳಿಸುವಾಗ ಅದು ಎಷ್ಟು ಜೋರಾಗಿ ಹಾರ್ಟ್ ಬೀಟ್ ಬರುತ್ತೆ ಗೊತ್ತಾ, ಫುಲ್ ಕತ್ಲೆ ಮಾಡಿ ಸ್ಕ್ಯಾನಿಂಗ್ ರೂಮ್ನ ಆ ಮಾನಿಟರಲ್ಲಿ ಮಾತ್ರ ಆ ಸ್ಯಾಕ್ ಫಾರ್ಮ್ ಆಗಿರೋದು ತೋರಿಸ್ತಾರೆ. ಆ್ಯಂಡ್ ಒಂದು ಮಗುನ 2 ಮಗುನ ಅಂತ ಕೂಡ ಆವಾಗಲೇ ಗೊತ್ತಾಗುತ್ತೆ. ಆ್ಯಂಡ್ ಒಂದೇ ಮಗು ಇದ್ದಿದ್ದು. ಆ್ಯಂಡ್ ಹಾರ್ಟ್ ಬೀಟ್ ಲಬ್ ಡಬ್ ಅಂತ ಜೋರಾಗಿ ಕೇಳಿಸ್ತಾ ಇತ್ತು. ಆ್ಯಂಡ್ ಸಖತ್ತಾಗಿತ್ತು ಅದ್ರ ಎಕ್ಸ್ಪೀರಿಯೆನ್ಸು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಡಾಕ್ಟರ್ ವಿಸಿಟ್ಗೆ ಹೋಗಿ ಆ್ಯಂಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲಾಗೇ ಇತ್ತು ನಂದು. ಆ್ಯಂಡ್ ನೆಕ್ಸ್ಟ್ ಡೇ ಡಾಕ್ಟರ್ ವಿಸಿಟ್ಗೆ ಹೋದಾಗ ಸೊ ಎಲ್ಲ ನಾರ್ಮಲ್ ಆಗಿದೆ, ಒಂದು ಫೋಲಿಕ್ ಆ್ಯಸಿಡ್ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಶೇಕ್ ಕುಡಿಯೋದು ಡಾಕ್ಟರ್ಗೆ ಹೇಳಿದೆ, ಹಬ್ಬಲ್ಲ ಶೇಕ್ ಕುಡಿತಾ ಇದ್ದೀನಿ, ತೊಗೊಳ್ಬೋದಾ ಅಂತ. ಸೊ ಡಾಕ್ಟರ್ ಅಂದರು ರಿಪೋರ್ಟ್ಸ್ ಎಲ್ಲ ನಾರ್ಮಲಾಗೇ ಇದೆ, ನೀವು ಹೆಲ್ದಿಯಾಗೇ ಇದ್ದೀರಾ ಅಂತಲೇ ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ರು. ಸೊ ಶೇಕ್ ನಮ್ಮ ಪ್ರಾಡಕ್ಟ್ಸಲ್ಲೇ ನನಗೆ ಫೋಲಿಕ್ ಆ್ಯಸಿಡ್ ಸಿಗೋದ್ರಿಂದ ಅವ್ರು ಅದನ್ನೇ ತೊಗೊಳ್ಳಿ, ಬೇಕು ಅಂತಂದರೆ ಎಕ್ಸ್ಟ್ರಾ ಇದೊಂದು ಬರ್ಕೊಡ್ತೀನಿ ಅಂತ ಹೇಳಿದರು. ಸೊ ಆ ಡಾಕ್ಟರ್ ಕೊಟ್ಟಿದ್ದ ಮೆಡಿಸಿನ್ ನಾನೇನು ತೊಗೊಳ್ಳಿಲ್ಲ ಫೋಲಿಕ್ ಆ್ಯಸಿಡ್, ನಮ್ಮ ಶೇಕು ಹರ್ಬಲೈಫ್ ಪ್ರಾಡಕ್ಟ್ಸಲ್ಲೇ ಇರುತ್ತಲ್ಲ ಅಂತ ಹೇಳಿ ಇದನ್ನೇ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಇದಾದಮೇಲೆ ಇದು ಬಂದುಬಿಟ್ಟು ನಂದು ಹೆಂಗೆ ಗೊತ್ತಾಯಿತು. ಆ್ಯಂಡ್ ಹಾಸ್ಪಿಟಲ್ ವಿಸಿಟ್ಟು ಎಲ್ಲನೂ. ಆ್ಯಂಡ್ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿತ್ತು. ಆ್ಯಂಡ್ ಥೈರಾಯ್ಡ್ ಮಾತ್ರ ಸ್ವಲ್ಪ ಬಾರ್ಡ್ರಲ್ಲಿತ್ತು. ಆ್ಯಂಡ್ ನಂಗೆ ಗೊತ್ತಿತ್ತು ಅದು ಹಂಗೆ ಕಮ್ಮಿ ಮಾಡ್ಕೋಬೋದು ಅಂತ. ನಾನು ಮೆಡಿಸಿನ್ ತೊಗೊಳ್ಳೋಕ್ಕೆ ಇದು ಮಾಡಲಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಒಂದು ಸತಿ ನಮ್ಮ ಬಾಡಿ ಮೆಡಿಸಿನ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೋಸ್ಟ್ಲಿ ನನಗೆ ಆ ಒಂದು ಧೈರ್ಯ ಇರಲಿಲ್ಲ. ಬಿಕಾಸ್ 9 ಮಂತ್ಸ್ ಆದಮೇಲೆ ಅದು ಕಮ್ಮಿ ಆಗುತ್ತೋ ಇಲ್ವೋ, ಒಂದು ಸತಿ ಟ್ಯಾಬ್ಲೆಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಾಡಿ ಹಂಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೇನೋ ಅಂತ ಹೇಳಿ ನಾನು ಧೈರ್ಯ ಮಾಡಿ ನನ್ನ ಬಾಡಿ, ನನ್ನ ಲೈಫ್ ಸ್ಟೈಲ್, ನನ್ನ ಬಾಡಿ ಮೇಲೆ ನನಗೆ ನಂಬಿಕೆ ಇತ್ತು. ಸೊ ಏನಾಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಮೆಡಿಸಿನ್ ಏನು ತೊಗೊಳ್ಳಿಲ್ಲ. ನಾನು ನಾರ್ಮಲ್ ಊಟ ಮಾಡ್ಕೊಂಡು ಮನೆ ಊಟನೇ ತಿಂತಾಯಿದ್ದೆ. ಆ್ಯಂಡ್ ಜಂಕ್ ತಿನ್ನಬೇಕು ಅಂತ ಆಚೆ ಫುಡ್ ಕ್ರೇವಿಂಗ್ಸ್ ಎಲ್ಲ ಏನೂ ಆಗ್ತಾಯಿರಲಿಲ್ಲ. ಆ್ಯಂಡ್ ಇದು ಬಂದು ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದ್ಮೇಲೆ ನಮ್ಮ ಮನೇಲಿ ನಮ್ಮ ಅತ್ತೆಗೆ ಆ್ಯಂಡ್ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಹೇಳಿದ್ವಿ ವಿಷಯ. ಆ್ಯಂಡ್ ಅದಾದಮೇಲೆ ಫಸ್ಟ್ ಟ್ರೈಮಿಸ್ಟರಲ್ಲಿ 2 ಮಂತ್ಸ್ ಇರುತ್ತೆ ಅಲ್ಲ, ಏನು ಗೊತ್ತಾದಮೇಲೆ 2 ಮಂತ್ಸ್ ಆಲ್ಮೋಸ್ಟ್ ಎಲ್ಲನೂ ಸ್ಮೂತ್ ಆ್ಯಂಡ್ ಈಸಿಯಾಗಿ ಹೋಗ್ತಾಯಿತ್ತು ಪ್ರೆಗ್ನೆನ್ಸಿ ಜರ್ನಿ. ಅಷ್ಟು ಕಷ್ಟ ಅಂತ ಏನು ಅನಿಸ್ತಿರ್ಲಿಲ್ಲ. ಬಟ್ ನನಗೆ ಒಂದು ತುಂಬ ಕಷ್ಟ ಅನಿಸ್ತಾ ಇದ್ದಿದ್ದು ಅಂದರೆ ಮಾರ್ನಿಂಗ್ ಬ್ರಷ್ ಮಾಡುವಾಗ, ಯೂಶ್ವಲಿ ನಾನು ಬ್ರಷ್ ಮಾಡುವಾಗ ಟಂಗ್ ಕ್ಲೀನ್ ಮಾಡಿಕೊಂಡ್ರೆ ಬ್ರಷ್ ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಅದು ಆವಾಗಿಂದ ರೂಢಿ ಆಗಿಬಿಡಿದೆಲ್ಲ. ಆ ಟಂಗ್ ಕ್ಲೀನ್ ಮಾಡ್ಕೊಳ್ಳೋವಂತೂ ಯಾಕೆ ಕೇಳ್ತೀರಾ, ನಂದು ಕತೆನ ಒಳ್ಳೆ ಸಿಕ್ಕಾಬಿಡೆ ಕಷ್ಟ ಅನಿಸ್ತಾಯಿತ್ತು. ಒಳಗಡೆ ಏನೇನು ಇಂಟರ್ನಲ್ ಆರ್ಗನ್ಸ್ ಇದೆ ಅದೆಲ್ಲ ಆಚೆ ಬಂದುಬಿಡ್ತಾ ಇದೆಯೇನೋ ಅಂತ ಅನಿಸೋದು. ಸಿಕ್ಕಾಬಿಟ್ಟೆ ಕಷ್ಟ. ಒಂದು 15-20 ಮಿನಿಟ್ಸ್ ಫುಲ್ಲು ಹೊಟ್ಟೆ ವ್ಯಾಕಿಲ್ಸಿ ವ್ಯಾ ಅಂತ ಮಾಡಿ ಸಾಕಾಗೋದು. ಸೊ ಅದೊಂದು ಮಾತ್ರ ತುಂಬ ಕಷ್ಟ ಅನಿಸ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ನನಗೆ ನಾನ್ ವೆಜ್ಜು, ಎಗ್ಗು ಎಲ್ಲ ಮುಂಚೆ ನಂಗೆ ತುಂಬ ನಾನ್ ವೆಜ್ ಇಷ್ಟ ಇರ್ತಾಯಿತ್ತು, ಚಿಕನ್ ಎಲ್ಲ. ಸೊ ಪ್ರೆಗ್ನೆಂಟ್ ಅಂತ ಗೊತ್ತಾದಮೇಲೆ ನಾನ್ ವೆಜ್ಜೇ ಸೇರ್ತಾ ಇರಲಿಲ್ಲ. ಬರೀ ವೆಜ್ ಮೇಲೆ ತುಂಬ ಇಷ್ಟ ಆಗೋದು. ಎಗ್ ತಿಂದರೂ ಕೂಡ ನನಗೆ ಹೊಟ್ಟೆ ಅದು ಏನೋ ತಿನ್ನೋಕೆ ಇಷ್ಟ ಆಗ್ತಾಯಿರಲಿಲ್ಲ. ತಿಂದರೂ ಕೂಡ ವಾಮಿಟ್ ಆಗ್ತಾಯಿತ್ತು. ಅದು ಬಿಟ್ಟರೆ ವಾಮಿಟ್ ಅಂತ ನನಗೆ ಯಾವಾಗೂ ಆಗ್ತಿರ್ಲಿಲ್ಲ. ಈ ಥರ ನಾನ್ ವೆಜ್ಜು, ಫಿಶ್ಶು, ಚಿಕನ್ನು ಈ ಥರ ಯಾವತ್ತಾದರೂ ನಾನು ಫೋರ್ಸ್ಫುಲಿ ತಿಂದಾಗ ಅವತ್ತಿಂದ ರಾತ್ರಿ ಮಾತ್ರ ವಾಮಿಟ್ ಆಗ್ತಾಯಿತ್ತು. ಆ್ಯಂಡ್ ತುಂಬ ಸುಸ್ತಾಗೋದು. ಬೆಳಗ್ಗೆಯಿಂದ ತುಂಬ ಎನರ್ಜೆಟಿಕ್ ಆಗಿರ್ತಾಯಿದ್ದೆ. ಆ್ಯಂಡ್ ಸಂಜೆ ಆಗ್ತಾ ತುಂಬ ಸುಸ್ತಾಗ್ತಾಯಿತ್ತು. ಆ್ಯಂಡ್ ಎದ್ದೇಳೋಕ್ಕೆ ಆಗ್ತಾಯಿರಲಿಲ್ಲ. ಆ್ಯಂಡ್ ತುಂಬ ನಿದ್ದೆ ಮಾಡ್ತಾಯಿದ್ದೆ. ನಿದ್ದೆ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಹೆಂಗೆ ಬರ್ತಾಯಿತ್ತು ಅಂತಂದರೆ ಮಗು ಥರ ಮಲ್ಕೊಳ್ತಾಯಿದ್ದೆ. ಸಂಜೆ 9:30ಗೆ ಮಲ್ಕೊಂಡ್ರೆ ನಾಳೆ ಬೆಳಿಗ್ಗೆ 5:30ಗೆ ಎಚ್ಚರ ಆಗ್ತಾಯಿತ್ತು. ನಿದ್ದೆ ಸೈಕಲ್ ಮಾತ್ರ ಫಸ್ಟ್ ಟ್ರೈಮಿಸ್ಟರ್ ಸೂಪರಾಗಿತ್ತು. ಆ್ಯಂಡ್ ಸಖತ್ ನಿದ್ದೆ ಚೆನ್ನಾಗಿ ಬರ್ತಾಯಿತ್ತು. ಆ್ಯಂಡ್ ಥ್ರೂ ಔಟ್ ಮಾರ್ನಿಂಗೆಲ್ಲ ಇನ್ನಷ್ಟು ಸುಸ್ತು ಅಂತ ಅನಿಸ್ತಾ ಇರಲಿಲ್ಲ. ಈವ್ನಿಂಗ್ ಆಗ್ತಾ ಸ್ವಲ್ಪ ಸುಸ್ತು ಜಾಸ್ತಿ ಅಂತ ಅನಿಸ್ತಾಯಿತ್ತು. ಆ್ಯಂಡ್ ಇನ್ನೂ ಒಂದು ಅಂದರೆ ತುಂಬ ಎಮೋಷ್ನಲ್ ಆಗ್ತಾಯಿದೆ. ನಮ್ಮ ಮಮ್ಮಿ ಡ್ಯಾಡಿ ಇರ್ಬೋದು, ನನ್ನ ಹಸ್ಬೆಂಡ್ ಇರ್ಬೋದು, ಇವ್ರ ಮೇಲೆಲ್ಲ ಸ್ವಲ್ಪ ಜಾಸ್ತಿ ಎಮೋಷ್ನಲಿ ಅಟ್ಯಾಚ್ ಆಗಿ ಅದು ಎಮೋಷನ್ ಬಂದುಬಿಟ್ಟು ಟೀಯರ್ಸ್ ಫಾರ್ಮಲ್ಲಿ ಬಸ್ಟ್ ಔಟ್ ಆಗ್ತಾಯಿತ್ತು. ಇದು ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು. ಆ್ಯಂಡ್ 3rd ಮಂತ್ ಸ್ಕ್ಯಾನ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಪಾಪು ತುಂಬಾ ಡೆವಲಪ್ ಆಗಿತ್ತು. ಡೆವಲಪ್ ಅಂತಂದರೆ ಲೈಕ್ ಕೈ ಕಾಲು ಸ್ಕ್ಯಾನ್ ಡಾಕ್ಟರ್ ಎಲ್ಲ ತೋರಿಸ್ತಾಯಿದ್ರು. ಇದು ಬಂದು ಎಕ್ಸ್ಟರ್ನಲ್ ಸ್ಕ್ಯಾನ್ ಅಷ್ಟೇ. ಫಸ್ಟ್ ಸ್ಕ್ಯಾನ್ ಮಾತ್ರ ಇಂಟರ್ನಲ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಎಲ್ಲ ಎಕ್ಸ್ಟರ್ನಲ್ಲೇ. ಇನ್ಯಾವುದು ನೆಕ್ಸ್ಟ್ ಸ್ಕ್ಯಾನ್ ಆಗುತ್ತೆ ಅದೆಲ್ಲನೂ ಎಕ್ಸ್ಟರ್ನಲ್ಲೇ.
ಅದು ಅಷ್ಟೇ ಆಫ್ಟರ್ ಫುಡ್ ಹೇಳಿದರು ಎಲ್ಲ ಸ್ಕ್ಯಾನ್ಸ್ ಕೂಡ ಆಫ್ಟರ್ ಫುಡ್ಡೇ. ಸೊ ಊಟ ಮಾಡ್ಕೊಂಡು ಹೋಗಿದ್ದೆ ಆ್ಯಂಡ್ ಮೇಲ್ಗಡೆ ಇತ್ತು, ಹೊಟ್ಟೆ ಮೇಲೇ ಸ್ಕ್ಯಾನ್ ಮಾಡಿದ್ದು. ಆ್ಯಂಡ್ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಕೈ ಕಾಲು ಆರ್ಟ್ರೀಸು ಕಣ್ಣು ಮೂಗು ಎಲ್ಲನೂ ಡೆವಲಪ್ ಆಗಿತ್ತು ಪಾಪುದು. ಪುಟಾಣಿ ಕೈಗಳು ಪುಟಾಣಿ ಕಾಲುಗಳು ಇಲ್ಲ. ಫಸ್ಟ್ 3rd ಮಂತ್ ಸ್ಕ್ಯಾನ್ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇನ್ನು ಮಿಕ್ಕಿದ್ದು ಸೆಕೆಂಡ್ ಟ್ರೈಮಿಸ್ಟರ್ ಎಕ್ಸ್ಪೀರಿಯನ್ಸ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ. ಹೋಪ್ಫುಲಿ ನಿಮಗೆ ಹೆಲ್ಪ್ ಆಗಿದೆ, ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೂ ಪರ್ಮನೆಂಟಾಗಿ ಇರಲ್ಲ, ಸೊ ಎಲ್ಲನೂ ಪಾಸ್ ಆಗುತ್ತೆ. ಆ್ಯಂಡ್ ಈ ಜರ್ನಿ ಇವಾಗ ಸ್ವಲ್ಪ ನಾನು 19th ವೀಕಲ್ಲಿ ಇರೋದ್ರಿಂದ ಸ್ವಲ್ಪ ಬೇಬಿ ಬಂಪ್ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇವಾಗ ಬೇಬಿ ಜೊತೆ ಕನೆಕ್ಟ್ ಆಗ್ತಾ ಇದ್ದೀನಿ. ಆ್ಯಂಡ್ ಜಾಸ್ತಿ ಖುಷಿ ಇದೆ ಅನಿಸ್ತಾ ಇದ್ದರಿಂದ ಏನು ಅಷ್ಟು ಬೇಬಿ ಜೊತೆ ಕನೆಕ್ಷನ್ ಇರ್ತಿರ್ಲಿಲ್ಲ. ಕನೆಕ್ಷನ್ ಅಂತಂದರೆ ನನಗೆ ನನ್ನ ನೋಡ್ಕೊಳ್ಳೋ ಅಷ್ಟೊತ್ತು ಸುಸ್ತಾಗೋದು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಎನರ್ಜಿ ಲೆವೆಲ್ಸ್ ಎಲ್ಲ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರ್ತೀನಿ. ಆ್ಯಂಡ್ ಮಗು ಬೇಬಿ ಬಂಪ್ ಕಾಣಿಸುತ್ತಲ್ಲ ಫೀಲ್ ಆಗೋದ್ರಿಂದ ಸ್ವಲ್ಪ ಬೇಬಿ ಜೊತೆ ಜಾಸ್ತಿ ಕನೆಕ್ಟೆಡ್ ಅಂತ ಅನಿಸ್ತಾ ಇದೆ. ಸೊ ಇನ್ನೊಂದು ಕೆಲವೇ ದಿನಗಳೇನೋ ಆಲ್ಮೋಸ್ಟ್ 150 ಡೇಸಲ್ಲಿ ನಾನು ನನ್ನ ಬೇಬಿನ ಮೀಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವಾಸ್ ಮೈ ಫಸ್ಟ್ ಟ್ರೈಮಿಸ್ಟರ್ ರೀಕ್ಯಾಪ್. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.